ಇನ್ನು ಈ ಸ್ವಾಗತ ಸಮಿತಿಯ ಸದಸ್ಯರಾದ ನಾನು ಡಾಕ್ಟರ್ ಸದಾನಂದ ಪೆರ್ಲ, ಹಾಗೆ ಅಧ್ಯಕ್ಷರು ಶ್ರೀಕಾಂತರಾವ್ ಎಸ್ ಕುಲಕರ್ಣಿ, ಕಾರ್ಯದರ್ಶಿ ವಿಠ್ಠಲ್ ಕುಲಕರ್ಣಿ ಮತ್ತು ಸದಸ್ಯರಾದ ನಾನು ಸತೀಶ್ ಜಾಗೀರ್ದಾರ್ ಹಾಗೂ ರಾಘವೇಂದ್ರ ಜೋಶಿ ಒಟ್ಟಿಗಿದ್ದೇವೆ. ಇವರು ಕಾರ್ಯದರ್ಶಿಗಳು ವಿಠ್ಠಲ್ ಕುಲಕರ್ಣಿ ಆಂದೋಲ. ಆಯ್ತಲ್ಲ, ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ರಾಷ್ಟ್ರ ಕಂಡ ಬಹಳ ದೊಡ್ಡ ವಿದ್ವಾಂಸರು, ವಿದ್ಯಾ ವಾಚಸ್ಪತಿಗಳೆಂದೇ ಖ್ಯಾತರಾಗಿರ್ತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ನಾಡಿಗೆ ಸಂಸ್ಕೃತ ವಾಗ್ಮಯವನ್ನು ಅತ್ಯಂತ ಸರಳವಾಗಿ ಕನ್ನಡಕ್ಕೆ ಅನುವಾದ ಮಾಡೋದು ಮತ್ತು ಅನೇಕ ಕೃತಿಗಳನ್ನು ಅನುವಾದ ಮಾಡೋದು ಮತ್ತು ಜನಸಾಮಾನ್ಯರಿಗೆ ಪ್ರವಚನದ ಮೂಲಕ ಈ ಒಂದು ಪುರಾಣದ ಬಗ್ಗೆ, ಆಗಮ ಶಾಸ್ತ್ರಗಳ ಬಗ್ಗೆ, ವೇದೋಪನಿಷತ್ತುಗಳ ಬಗ್ಗೆ ಬಹಳ ವೈಜ್ಞಾನಿಕ ಮನೋಭಾವದಿಂದ ಮಾಹಿತಿಯನ್ನು ಹಂಚಿಕೊಂಡು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಂಥ ಒಬ್ಬ ಪಂಡಿತ. ಉಡುಪಿಯ ಅಂಬಲಪಾಡಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಮುಖ್ಯವಾಗಿ ನಾನು ಇಲ್ಲಿ ಹೇಳಬೇಕಾಗಿರೋದು ಏನಂದರೆ, ಉಡುಪಿಯ ಅಷ್ಟಮಠಗಳಿಗೂ ಕೂಡ ಅವರು ಗುರು ಸಮಾನರಾಗಿ, ಮಾರ್ಗದರ್ಶಕರಾಗಿ ತಮ್ಮ ಪಾಂಡಿತ್ಯವನ್ನು ಧಾರೆ ಎರೆದು ಇಡೀ ಅಷ್ಟಮಠಗಳ ಕೀರ್ತಿಯನ್ನು ಜಗದಗಲ ಮುಟ್ಟು ಹಾಗೆ ಮಾಡಿದರು. ಮತ್ತು ನಾವು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಗೆ ಸಂಸ್ಕೃತದಲ್ಲಿ ಅಥವಾ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಇದ್ದಂಥ ವಿಚಾರಗಳನ್ನು ಬಹಳ ಸರಳವಾಗಿ ಕನ್ನಡದಲ್ಲಿ ವಚನಗಳನ್ನು ಕಟ್ಟುವುದರ ಮೂಲಕ ಜನಮಾನಸಕ್ಕೆ ಮುಟ್ಟಿಸಿದ್ರು, ಅದೇ ರೀತಿಯಾಗಿ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಆ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ವೈಚಾರಿಕ ಚಿಂತನೆಗಳನ್ನು ವೈಜ್ಞಾನಿಕ ತಳಹದಿಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸಿದ್ದು ಪ್ರವಚನಗಳ ಮೂಲಕ. ಪ್ರವಚನದ ಆದ್ಯ ಪ್ರವರ್ತಕರಾಗಿ ಅವರು ನಮ್ಮಲ್ಲಿ ಗುರುತಿಸಿಕೊಳ್ತಾರೆ. ಜೊತೆಗೆ ಅವರ ವಿದ್ವತ್ತು ನಮ್ಮ ಕಲಬುರಗಿಯ ಜನ ಕೂಡ ಆಸ್ವಾದಿಸಿದ್ದಾರೆ. ಹಲವಾರು ವರ್ಷಗಳಿಂದ ಪ್ರವಚನಗಳನ್ನು ಮಾಡಲು ಕಲಬುರಗಿಗೆ ಬಂದಿದ್ದಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ. 85 ವರ್ಷಗಳ ಕಾಲ ತನ್ನ ಬಾಳ್ವೆಯನ್ನು ಮಾಡಿ, ಜೀವನಯಾನವನ್ನು ಮಾಡಿ 2020ರಲ್ಲಿ ನಮ್ಮನ್ನು ಅಗಲಿದರು. ಈಗ ಅವರು ಇರ್ತಿದ್ರು 90 ವರ್ಷ. ಅದಕ್ಕಾಗಿ ಉಡುಪಿಯಿಂದ ಪ್ರಾರಂಭಗೊಂಡಂಥ ಬನ್ನಂಜೆ 90ರ ವಿಶ್ವನಮನ ಎನ್ನುವ ಕಾರ್ಯಕ್ರಮ ಇವತ್ತು ನಾಡಿನಾದ್ಯಂತ ಸಂಚರಿಸ್ತಾ, ಅಂದರೆ ವಿದ್ವತ್ ಪರಂಪರೆಯಲ್ಲಿ ಯಾರ್ಯಾರು ಗುರುತಿಸ್ಕೊಳ್ತಾರೆ ಅವರನ್ನೆಲ್ಲ ಇಟ್ಟುಕೊಂಡು ಈ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ವಿಚಾರಧಾರೆಗಳನ್ನು, ಅವರ ಕೊಡುಗೆಗಳನ್ನು, ಅವರ ಕೃತಿಗಳ ಬಗ್ಗೆ, ಅವರ ವೈಚಾರಿಕ ಚಿಂತನೆಗಳನ್ನು ನಾಡಿನ ಜನತೆಗೆ ತಿಳಿಸಪಡಿಸಬೇಕು ಎನ್ನುವ ಉದ್ದೇಶದಿಂದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮವನ್ನು ಎಲ್ಲೆಡೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಡಿಸೆಂಬರ್ 21ರಂದು ನಮ್ಮಲ್ಲಿ ಕೂಡ ಒಂದು ವೈಚಾರಿಕ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟಿಸಲಿಕ್ಕೆ ವಿಶೇಷ ಉಪನ್ಯಾಸಗಳ ಮೂಲಕ ಮತ್ತು ವಿದ್ವತ್ ಪರಂಪರೆಯಲ್ಲಿ ಗುರುತಿಸಿಕೊಂಡ ಮಹಾನ್ ವ್ಯಕ್ತಿಗಳನ್ನು ಇಲ್ಲಿಗೆ ಕರೆತರೋದರ ಮೂಲಕ, ಮುಖ್ಯವಾಗಿ ವೀಣಾ ಬನ್ನಂಜೆಯವರು ಮತ್ತು ಮಲ್ಲೇಪುರಂ ವೆಂಕಟೇಶ್ ಅಂಥವರೆಲ್ಲ ಇಲ್ಲಿ ಬಂದು ಈ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅದಕ್ಕಾಗಿ ನಮ್ಮ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಕಲಬುರಗಿ ವಿಠ್ಠಲ್ ನಗರ ಇದು ಯಾವಾಗಲೂ ಕೂಡ ಜ್ಞಾನ ಪರಂಪರೆಯನ್ನು, ಇವತ್ತು ಜ್ಞಾನ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ತಿಳಿಯಪಡಿಸುವಂಥ ಒಂದು ದೊಡ್ಡ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ಯಾಕೆಂತ ಹೇಳಿದರೆ, ಈ ಜ್ಞಾನದಿಂದಲೇ ನಮ್ಮ ಜಗತ್ತು ಈಗ ನಡೀತಾ ಇರೋದು. ಸರಿಯಾದ ಜ್ಞಾನ ಇಲ್ಲದಿದ್ದರೆ ತಪ್ಪು ತಿಳುವಳಿಕೆಗಳು ಅಥವಾ ಬೇರೆ ಬೇರೆ ಅಂಧವಿಶ್ವಾಸಗಳು ಹುಟ್ಟಿಕೊಳ್ಳುತ್ತವೆ. ಅದಕ್ಕಾಗಿ ಈ ವೈಚಾರಿಕವಾಗಿ ಮತ್ತು ಈ ನಮ್ಮ ಆಗಮ ಶಾಸ್ತ್ರ, ಪುರಾಣ, ವೇದ, ಉಪನಿಷತ್ತುಗಳಲ್ಲಿರುವಂಥ ಮೌಲಿಕ ಚಿಂತನೆಗಳು ಅಥವಾ ಮಾನವೀಯ ಮೌಲ್ಯಗಳನ್ನು ಜನರಿಗೆ ಮುಟ್ಟಿಸಲು ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇವತ್ತು ರಾಯಚೂರಿನಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ರಾಯಚೂರಿನಲ್ಲಿ 20ಕ್ಕೆ, ನಮ್ಮಲ್ಲಿ 21ಕ್ಕೆ. ಇದು ವೀಣಾ ಬನ್ನಂಜೆಯವರು ಸ್ಥಾಪಿಸಿರತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಕಲಬುರಗಿ ಇದು ಜಂಟಿಯಾಗಿ ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಕೈಯಲ್ಲಿ ಆಮಂತ್ರಣ ಪತ್ರಿಕೆ ಕೂಡ ಇದೆ. ಒಂದು 3 ಗೋಷ್ಠಿಗಳು, ಉಪನ್ಯಾಸಗಳು, ಭಾಳ ವಿಶೇಷವಾಗಿರ್ತಕ್ಕಂಥ ಗೋಷ್ಠಿಗಳು. ಇದು ಬನ್ನಂಜೆಯವರನ್ನು ತೆರೆದುಕೊಳ್ಳಲಿಕ್ಕೆ, ಬನ್ನಂಜೆಯವರ ಕೊಡುಗೆಯನ್ನು ಸ್ಮರಿಸಲಿಕ್ಕೆ, ಬನ್ನಂಜೆಯವರು ಈ ನಾಡಿಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಲಿಕ್ಕೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಉಪನ್ಯಾಸಗಳು. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಕೂಡ ಇವರ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ. ಬನ್ನಂಜೆಯವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಅವರು ನಾಡು ಕಂಡ ಶ್ರೇಷ್ಠ ವಿದ್ವಾಂಸ ಪರಂಪರೆಯ ಉನ್ನತ ಸ್ಥಾನದಲ್ಲಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿನೂ ಕೂಡ ಒಂದು
ತಿಳಿಪಡಿಸುವುದು ಅಥವಾ ಕಾರ್ಯಕ್ರಮಗಳನ್ನು ರೂಪಿಸಿ ಜನರಿಗೆ ಅವರ ವಿಚಾರಧಾರೆಗಳನ್ನು ತಿಳಿಸುವಂಥ ಪ್ರಯತ್ನದ ಭಾಗವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸ್ವಾಗತ ಸಮಿತಿಯನ್ನು ರಚಿಸಿ ನಾವೆಲ್ಲರನ್ನು ಒಟ್ಟು ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಮುಂದುವರಿದ ಭಾಗವಾಗಿ ಒಂದಷ್ಟು ಉಪನ್ಯಾಸಗಳು, ಬರುವ ಅತಿಥಿಗಳ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದ ವಿಠಲ್ ಕುಲಕರ್ಣಿಯವರ ಮಾಹಿತಿಯನ್ನು ನೀಡಬೇಕು. ಮತ್ತು ನಿಮ್ಮದು ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ಸಮಿತಿಯ ಪದಾಧಿಕಾರಿಗಳು ಕೇಳಬೇಕು. ಅಧ್ಯಕ್ಷರು ಶ್ರೀಕಾಂತರಾವ್ ಎಸ್ ಕುಲಕರ್ಣಿ, ಕಾರ್ಯದರ್ಶಿ ವಿಠಲ್ ಕುಲಕರ್ಣಿ ಮತ್ತು ಸದಸ್ಯರಾದ ನಾನು, ಸತೀಶ್ ಜಾಗೀರ್ದಾರ್ ಹಾಗೂ ರಾಘವೇಂದ್ರ ಜೋಶಿ ಒಟ್ಟಿಗಿದ್ದೇವೆ. ಇವರು ಕಾರ್ಯದರ್ಶಿಗಳು, ವಿಠಲ್ ಕುಲಕರ್ಣಿ ಆಂದೋಲನ. ಆಯ್ತಲ್ಲ? ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ರಾಷ್ಟ್ರ ಕಂಡ ಬಹಳ ದೊಡ್ಡ ವಿದ್ವಾಂಸರು, ವಿದ್ಯಾ ವಾಚಸ್ಪತಿಗಳೆಂದೇ ಖ್ಯಾತರಾಗಿರ್ತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ನಾಡಿಗೆ ಸಂಸ್ಕೃತ ವಾಗ್ಮಯವನ್ನು ಅತ್ಯಂತ ಸರಳವಾಗಿ ಕನ್ನಡಕ್ಕೆ ಅನುವಾದ ಮಾಡೋದು ಮತ್ತು ಅನೇಕ ಕೃತಿಗಳನ್ನು ಅನುವಾದ ಮಾಡೋದು ಮತ್ತು ಜನಸಾಮಾನ್ಯರಿಗೆ ಪ್ರವಚನದ ಮೂಲಕ ಈ ಒಂದು ಪುರಾಣದ ಬಗ್ಗೆ, ಆಗಮ ಶಾಸ್ತ್ರಗಳ ಬಗ್ಗೆ, ವೇದೋಪನಿಷತ್ತುಗಳ ಬಗ್ಗೆ ಬಹಳ ವೈಜ್ಞಾನಿಕ ಮನೋಭಾವದಿಂದ ಮಾಹಿತಿಯನ್ನು ಹಂಚಿಕೊಂಡು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಂಥ ಒಬ್ಬ ಪಂಡಿತ. ಉಡುಪಿಯ ಅಂಬಲಪಾಡಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಮುಖ್ಯವಾಗಿ ನಾನು ಇಲ್ಲಿ ಹೇಳಬೇಕಾಗಿರೋದು ಏನಂದರೆ, ಉಡುಪಿಯ ಅಷ್ಟಮಠಗಳಿಗೂ ಕೂಡ ಅವರು ಗುರು ಸಮಾನರಾಗಿ, ಮಾರ್ಗದರ್ಶಕರಾಗಿ ತಮ್ಮ ಪಾಂಡಿತ್ಯವನ್ನು ಧಾರೆ ಎರೆದು ಇಡೀ ಅಷ್ಟಮಠಗಳ ಕೀರ್ತಿಯನ್ನು ಜಗದಗಲ ಮುಟ್ಟು ಹಾಗೆ ಮಾಡಿದರು. ಮತ್ತು ನಾವು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಗೆ ಸಂಸ್ಕೃತದಲ್ಲಿ ಅಥವಾ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಇದ್ದಂಥ ವಿಚಾರಗಳನ್ನು ಬಹಳ ಸರಳವಾಗಿ ಕನ್ನಡದಲ್ಲಿ ವಚನಗಳನ್ನು ಕಟ್ಟುವುದರ ಮೂಲಕ ಜನಮಾನಸಕ್ಕೆ ಮುಟ್ಟಿಸಿದ್ರು, ಅದೇ ರೀತಿಯಾಗಿ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಆ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ವೈಚಾರಿಕ ಚಿಂತನೆಗಳನ್ನು ವೈಜ್ಞಾನಿಕ ತಳಹದಿಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸಿದ್ದು ಪ್ರವಚನಗಳ ಮೂಲಕ. ಪ್ರವಚನದ ಆದ್ಯ ಪ್ರವರ್ತಕರಾಗಿ ಅವರು ನಮ್ಮಲ್ಲಿ ಗುರುತಿಸಿಕೊಳ್ತಾರೆ. ಜೊತೆಗೆ ಅವರ ವಿದ್ವತ್ತು ನಮ್ಮ ಕಲಬುರಗಿಯ ಜನ ಕೂಡ ಆಸ್ವಾದಿಸಿದ್ದಾರೆ. ಹಲವಾರು ವರ್ಷಗಳಿಂದ ಪ್ರವಚನಗಳನ್ನು ಮಾಡಲು ಕಲಬುರಗಿಗೆ ಬಂದಿದ್ದಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ. 85 ವರ್ಷಗಳ ಕಾಲ ತನ್ನ ಬಾಳ್ವೆಯನ್ನು ಮಾಡಿ, ಜೀವನಯಾನವನ್ನು ಮಾಡಿ 2020ರಲ್ಲಿ ನಮ್ಮನ್ನು ಅಗಲಿದರು. ಈಗ ಅವರು ಇರ್ತಿದ್ರು 90 ವರ್ಷ. ಅದಕ್ಕಾಗಿ ಉಡುಪಿಯಿಂದ ಪ್ರಾರಂಭಗೊಂಡಂಥ ಬನ್ನಂಜೆ 90ರ ವಿಶ್ವನಮನ ಎನ್ನುವ ಕಾರ್ಯಕ್ರಮ ಇವತ್ತು ನಾಡಿನಾದ್ಯಂತ ಸಂಚರಿಸ್ತಾ, ಅಂದರೆ ವಿದ್ವತ್ ಪರಂಪರೆಯಲ್ಲಿ ಯಾರ್ಯಾರು ಗುರುತಿಸ್ಕೊಳ್ತಾರೆ ಅವರನ್ನೆಲ್ಲ ಇಟ್ಟುಕೊಂಡು ಈ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ವಿಚಾರಧಾರೆಗಳನ್ನು, ಅವರ ಕೊಡುಗೆಗಳನ್ನು, ಅವರ ಕೃತಿಗಳ ಬಗ್ಗೆ, ಅವರ ವೈಚಾರಿಕ ಚಿಂತನೆಗಳನ್ನು ನಾಡಿನ ಜನತೆಗೆ ತಿಳಿಸಪಡಿಸಬೇಕು ಎನ್ನುವ ಉದ್ದೇಶದಿಂದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮವನ್ನು ಎಲ್ಲೆಡೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಡಿಸೆಂಬರ್ 21ರಂದು ನಮ್ಮಲ್ಲಿ ಕೂಡ ಒಂದು ವೈಚಾರಿಕ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟಿಸಲಿಕ್ಕೆ ವಿಶೇಷ ಉಪನ್ಯಾಸಗಳ ಮೂಲಕ ಮತ್ತು ವಿದ್ವತ್ ಪರಂಪರೆಯಲ್ಲಿ ಗುರುತಿಸಿಕೊಂಡ ಮಹಾನ್ ವ್ಯಕ್ತಿಗಳನ್ನು ಇಲ್ಲಿಗೆ ಕರೆತರೋದರ ಮೂಲಕ, ಮುಖ್ಯವಾಗಿ ವೀಣಾ ಬನ್ನಂಜೆಯವರು ಮತ್ತು ಮಲ್ಲೇಪುರಂ ವೆಂಕಟೇಶ್ ಅಂಥವರೆಲ್ಲ ಇಲ್ಲಿ ಬಂದು ಈ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅದಕ್ಕಾಗಿ ನಮ್ಮ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಕಲಬುರಗಿ ವಿಠಲ್ ನಗರ ಇದು ಯಾವಾಗಲೂ ಕೂಡ ಜ್ಞಾನ ಪರಂಪರೆಯನ್ನು, ಇವತ್ತು ಜ್ಞಾನ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ತಿಳಿಯಪಡಿಸುವಂಥ ಒಂದು ದೊಡ್ಡ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ಯಾಕೆಂತ ಹೇಳಿದರೆ ಈ ಜ್ಞಾನದಿಂದಲೇ ನಮ್ಮ ಜಗತ್ತು ಈಗ ನಡೀತಾ ಇರೋದು. ಸರಿಯಾದ ಜ್ಞಾನ ಇಲ್ಲದಿದ್ದರೆ ತಪ್ಪು ತಿಳುವಳಿಕೆಗಳು ಅಥವಾ ಬೇರೆ ಬೇರೆ ಅಂಧವಿಶ್ವಾಸಗಳು ಹುಟ್ಟಿಕೊಳ್ಳುತ್ತವೆ. ಅದಕ್ಕಾಗಿ ಈ ವೈಚಾರಿಕವಾಗಿ ಮತ್ತು ಈ ನಮ್ಮ ಆಗಮ ಶಾಸ್ತ್ರ, ಪುರಾಣ, ವೇದ, ಉಪನಿಷತ್ತುಗಳಲ್ಲಿರುವಂಥ ಮೌಲಿಕ ಚಿಂತನೆಗಳು ಅಥವಾ ಮಾನವೀಯ ಮೌಲ್ಯಗಳನ್ನು ಜನರಿಗೆ ಮುಟ್ಟಿಸಲು ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇವತ್ತು ರಾಯಚೂರಿನಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ರಾಯಚೂರಿನಲ್ಲಿ 20ಕ್ಕೆ, ನಮ್ಮಲ್ಲಿ 21ಕ್ಕೆ. ಇದು ವೀಣಾ ಬನ್ನಂಜೆಯವರು ಸ್ಥಾಪಿಸಿರತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಕಲಬುರಗಿ ಇದು ಜಂಟಿಯಾಗಿ ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಕೈಯಲ್ಲಿ ಆಮಂತ್ರಣ ಪತ್ರಿಕೆ ಕೂಡ ಇದೆ. ಒಂದು 3 ಗೋಷ್ಠಿಗಳು, ಉಪನ್ಯಾಸಗಳು
ಭಾಳ ವಿಶೇಷವಾಗಿರ್ತಕ್ಕಂಥ ಗೋಷ್ಠಿಗಳು. ಇದು ಬನ್ನಂಜೆಯವರನ್ನು ತೆರೆದುಕೊಳ್ಳಲಿಕ್ಕೆ, ಬನ್ನಂಜೆಯವರ ಕೊಡುಗೆಯನ್ನು ಸ್ಮರಿಸಲಿಕ್ಕೆ, ಬನ್ನಂಜೆಯವರು ಈ ನಾಡಿಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಲಿಕ್ಕೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಉಪನ್ಯಾಸಗಳು. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಕೂಡ ಇವರ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ. ಬನ್ನಂಜೆಯವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಅವರು ನಾಡು ಕಂಡ ಶ್ರೇಷ್ಠ ವಿದ್ವಾಂಸ ಪರಂಪರೆಯ ಉನ್ನತ ಸ್ಥಾನದಲ್ಲಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿನೂ ಕೂಡ ಒಂದು ತಿಳಿಪಡಿಸುವುದು ಅಥವಾ ಕಾರ್ಯಕ್ರಮಗಳನ್ನು ರೂಪಿಸಿ ಜನರಿಗೆ ಅವರ ವಿಚಾರಧಾರೆಗಳನ್ನು ತಿಳಿಸುವಂಥ ಪ್ರಯತ್ನದ ಭಾಗವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸ್ವಾಗತ ಸಮಿತಿಯನ್ನು ರಚಿಸಿ ನಾವೆಲ್ಲರನ್ನು ಒಟ್ಟು ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಮುಂದುವರಿದ ಭಾಗವಾಗಿ ಒಂದಷ್ಟು ಉಪನ್ಯಾಸಗಳು, ಬರುವ ಅತಿಥಿಗಳ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದ ವಿಠಲ್ ಕುಲಕರ್ಣಿಯವರ ಮಾಹಿತಿಯನ್ನು ನೀಡಬೇಕು. ಮತ್ತು ನಿಮ್ಮದು ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ಸಮಿತಿಯ ಪದಾಧಿಕಾರಿಗಳು ಕೇಳಬೇಕು. ಅಧ್ಯಕ್ಷರು ಶ್ರೀಕಾಂತರಾವ್ ಎಸ್ ಕುಲಕರ್ಣಿ, ಕಾರ್ಯದರ್ಶಿ ವಿಠಲ್ ಕುಲಕರ್ಣಿ ಮತ್ತು ಸದಸ್ಯರಾದ ನಾನು, ಸತೀಶ್ ಜಾಗೀರ್ದಾರ್ ಹಾಗೂ ರಾಘವೇಂದ್ರ ಜೋಶಿ ಒಟ್ಟಿಗಿದ್ದೇವೆ. ಇವರು ಕಾರ್ಯದರ್ಶಿಗಳು, ವಿಠಲ್ ಕುಲಕರ್ಣಿ ಆಂದೋಲನ. ಆಯ್ತಲ್ಲ, ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ರಾಷ್ಟ್ರ ಕಂಡ ಬಹಳ ದೊಡ್ಡ ವಿದ್ವಾಂಸರು, ವಿದ್ಯಾ ವಾಚಸ್ಪತಿಗಳೆಂದೇ ಖ್ಯಾತರಾಗಿರ್ತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ನಾಡಿಗೆ ಸಂಸ್ಕೃತ ವಾಗ್ಮಯವನ್ನು ಅತ್ಯಂತ ಸರಳವಾಗಿ ಕನ್ನಡಕ್ಕೆ ಅನುವಾದ ಮಾಡೋದು ಮತ್ತು ಅನೇಕ ಕೃತಿಗಳನ್ನು ಅನುವಾದ ಮಾಡೋದು ಮತ್ತು ಜನಸಾಮಾನ್ಯರಿಗೆ ಪ್ರವಚನದ ಮೂಲಕ ಈ ಒಂದು ಪುರಾಣದ ಬಗ್ಗೆ, ಆಗಮ ಶಾಸ್ತ್ರಗಳ ಬಗ್ಗೆ, ವೇದೋಪನಿಷತ್ತುಗಳ ಬಗ್ಗೆ ಬಹಳ ವೈಜ್ಞಾನಿಕ ಮನೋಭಾವದಿಂದ ಮಾಹಿತಿಯನ್ನು ಹಂಚಿಕೊಂಡು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಂಥ ಒಬ್ಬ ಪಂಡಿತ. ಉಡುಪಿಯ ಅಂಬಲಪಾಡಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಮುಖ್ಯವಾಗಿ ನಾನು ಇಲ್ಲಿ ಹೇಳಬೇಕಾಗಿರೋದು ಏನಂದರೆ, ಉಡುಪಿಯ ಅಷ್ಟಮಠಗಳಿಗೂ ಕೂಡ ಅವರು ಗುರು ಸಮಾನರಾಗಿ, ಮಾರ್ಗದರ್ಶಕರಾಗಿ ತಮ್ಮ ಪಾಂಡಿತ್ಯವನ್ನು ಧಾರೆ ಎರೆದು ಇಡೀ ಅಷ್ಟಮಠಗಳ ಕೀರ್ತಿಯನ್ನು ಜಗದಗಲ ಮುಟ್ಟು ಹಾಗೆ ಮಾಡಿದರು. ಮತ್ತು ನಾವು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಗೆ ಸಂಸ್ಕೃತದಲ್ಲಿ ಅಥವಾ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಇದ್ದಂಥ ವಿಚಾರಗಳನ್ನು ಬಹಳ ಸರಳವಾಗಿ ಕನ್ನಡದಲ್ಲಿ ವಚನಗಳನ್ನು ಕಟ್ಟುವುದರ ಮೂಲಕ ಜನಮಾನಸಕ್ಕೆ ಮುಟ್ಟಿಸಿದ್ರು, ಅದೇ ರೀತಿಯಾಗಿ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಆ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ವೈಚಾರಿಕ ಚಿಂತನೆಗಳನ್ನು ವೈಜ್ಞಾನಿಕ ತಳಹದಿಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸಿದ್ದು ಪ್ರವಚನಗಳ ಮೂಲಕ. ಪ್ರವಚನದ ಆದ್ಯ ಪ್ರವರ್ತಕರಾಗಿ ಅವರು ನಮ್ಮಲ್ಲಿ ಗುರುತಿಸಿಕೊಳ್ತಾರೆ. ಜೊತೆಗೆ ಅವರ ವಿದ್ವತ್ತು ನಮ್ಮ ಕಲಬುರಗಿಯ ಜನ ಕೂಡ ಆಸ್ವಾದಿಸಿದ್ದಾರೆ. ಹಲವಾರು ವರ್ಷಗಳಿಂದ ಪ್ರವಚನಗಳನ್ನು ಮಾಡಲು ಕಲಬುರಗಿಗೆ ಬಂದಿದ್ದಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ. 85 ವರ್ಷಗಳ ಕಾಲ ತನ್ನ ಬಾಳ್ವೆಯನ್ನು ಮಾಡಿ, ಜೀವನಯಾನವನ್ನು ಮಾಡಿ 2020ರಲ್ಲಿ ನಮ್ಮನ್ನು ಅಗಲಿದರು. ಈಗ ಅವರು ಇರ್ತಿದ್ರು 90 ವರ್ಷ. ಅದಕ್ಕಾಗಿ ಉಡುಪಿಯಿಂದ ಪ್ರಾರಂಭಗೊಂಡಂಥ ಬನ್ನಂಜೆ 90ರ ವಿಶ್ವನಮನ ಎನ್ನುವ ಕಾರ್ಯಕ್ರಮ ಇವತ್ತು ನಾಡಿನಾದ್ಯಂತ ಸಂಚರಿಸ್ತಾ, ಅಂದರೆ ವಿದ್ವತ್ ಪರಂಪರೆಯಲ್ಲಿ ಯಾರ್ಯಾರು ಗುರುತಿಸ್ಕೊಳ್ತಾರೆ ಅವರನ್ನೆಲ್ಲ ಇಟ್ಟುಕೊಂಡು ಈ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ವಿಚಾರಧಾರೆಗಳನ್ನು, ಅವರ ಕೊಡುಗೆಗಳನ್ನು, ಅವರ ಕೃತಿಗಳ ಬಗ್ಗೆ, ಅವರ ವೈಚಾರಿಕ ಚಿಂತನೆಗಳನ್ನು ನಾಡಿನ ಜನತೆಗೆ ತಿಳಿಸಪಡಿಸಬೇಕು ಎನ್ನುವ ಉದ್ದೇಶದಿಂದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮವನ್ನು ಎಲ್ಲೆಡೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಡಿಸೆಂಬರ್ 21ರಂದು ನಮ್ಮಲ್ಲಿ ಕೂಡ ಒಂದು ವೈಚಾರಿಕ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟಿಸಲಿಕ್ಕೆ ವಿಶೇಷ ಉಪನ್ಯಾಸಗಳ ಮೂಲಕ ಮತ್ತು ವಿದ್ವತ್ ಪರಂಪರೆಯಲ್ಲಿ ಗುರುತಿಸಿಕೊಂಡ ಮಹಾನ್ ವ್ಯಕ್ತಿಗಳನ್ನು ಇಲ್ಲಿಗೆ ಕರೆತರೋದರ ಮೂಲಕ, ಮುಖ್ಯವಾಗಿ ವೀಣಾ ಬನ್ನಂಜೆಯವರು ಮತ್ತು ಮಲ್ಲೇಪುರಂ ವೆಂಕಟೇಶ್ ಅಂಥವರೆಲ್ಲ ಇಲ್ಲಿ ಬಂದು ಈ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅದಕ್ಕಾಗಿ ನಮ್ಮ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಕಲಬುರಗಿ ವಿಠಲ್ ನಗರ ಇದು ಯಾವಾಗಲೂ ಕೂಡ ಜ್ಞಾನ ಪರಂಪರೆಯನ್ನು, ಇವತ್ತು ಜ್ಞಾನ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ತಿಳಿಯಪಡಿಸುವಂಥ ಒಂದು ದೊಡ್ಡ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ಯಾಕೆಂತ ಹೇಳಿದರೆ ಈ ಜ್ಞಾನದಿಂದಲೇ ನಮ್ಮ ಜಗತ್ತು ಈಗ ನಡೀತಾ ಇರೋದು. ಸರಿಯಾದ ಜ್ಞಾನ ಇಲ್ಲ ಇದ್ದರೆ ತಪ್ಪು ತಿಳುವಳಿಕೆಗಳು ಅಥವಾ ಬೇರೆ ಬೇರೆ ಅಂಧವಿಶ್ವಾಸಗಳು ಹುಟ್ಟಿಕೊಳ್ಳುತ್ತವೆ. ಅದಕ್ಕಾಗಿ ಈ ವೈಚಾರಿಕವಾಗಿ ಮತ್ತು ಈ ನಮ್ಮ ಆಗಮ ಶಾಸ್ತ್ರ, ಪುರಾಣ, ವೇದ, ಉಪನಿಷತ್ತುಗಳಲ್ಲಿರುವಂಥ ಮೌಲಿಕ ಚಿಂತನೆಗಳು ಅಥವಾ ಮಾನವೀಯ ಮೌಲ್ಯಗಳನ್ನು ಜನರಿಗೆ ಮುಟ್ಟಿಸಲು
ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ 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 ಇವತ್ತು ರಾಯಚೂರಿನಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ರಾಯಚೂರಿನಲ್ಲಿ 20ಕ್ಕೆ, ನಮ್ಮಲ್ಲಿ 21ಕ್ಕೆ. ಇದು ವೀಣಾ ಬನ್ನಂಜೆಯವರು ಸ್ಥಾಪಿಸಿರತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಕಲಬುರಗಿ ಇದು ಜಂಟಿಯಾಗಿ ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಕೈಯಲ್ಲಿ ಆಮಂತ್ರಣ ಪತ್ರಿಕೆ ಕೂಡ ಇದೆ. ಒಂದು 3 ಗೋಷ್ಠಿಗಳು, ಉಪನ್ಯಾಸಗಳು, ಭಾಳ ವಿಶೇಷವಾಗಿರ್ತಕ್ಕಂಥ ಗೋಷ್ಠಿಗಳು. ಇದು ಬನ್ನಂಜೆಯವರನ್ನು ತೆರೆದುಕೊಳ್ಳಲಿಕ್ಕೆ, ಬನ್ನಂಜೆಯವರ ಕೊಡುಗೆಯನ್ನು ಸ್ಮರಿಸಲಿಕ್ಕೆ, ಬನ್ನಂಜೆಯವರು ಈ ನಾಡಿಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಲಿಕ್ಕೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಉಪನ್ಯಾಸಗಳು. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಕೂಡ ಇವರ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ. ಬನ್ನಂಜೆಯವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಅವರು ನಾಡು ಕಂಡ ಶ್ರೇಷ್ಠ ವಿದ್ವಾಂಸ ಪರಂಪರೆಯ ಉನ್ನತ ಸ್ಥಾನದಲ್ಲಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿನೂ ಕೂಡ ಒಂದು ತಿಳಿಪಡಿಸುವುದು ಅಥವಾ ಕಾರ್ಯಕ್ರಮಗಳನ್ನು ರೂಪಿಸಿ ಜನರಿಗೆ ಅವರ ವಿಚಾರಧಾರೆಗಳನ್ನು ತಿಳಿಸುವಂಥ ಪ್ರಯತ್ನದ ಭಾಗವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸ್ವಾಗತ ಸಮಿತಿಯನ್ನು ರಚಿಸಿ ನಾವೆಲ್ಲರನ್ನು ಒಟ್ಟು ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಮುಂದುವರಿದ ಭಾಗವಾಗಿ ಒಂದಷ್ಟು ಉಪನ್ಯಾಸಗಳು, ಬರುವ ಅತಿಥಿಗಳ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದ ವಿಠಲ್ ಕುಲಕರ್ಣಿಯವರ ಮಾಹಿತಿಯನ್ನು ನೀಡಬೇಕು. ಮತ್ತು ನಿಮ್ಮದು ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ಸಮಿತಿಯ ಪದಾಧಿಕಾರಿಗಳು ಕೇಳಬೇಕು. ಅಧ್ಯಕ್ಷರು ಶ್ರೀಕಾಂತರಾವ್ ಎಸ್ ಕುಲಕರ್ಣಿ, ಕಾರ್ಯದರ್ಶಿ ವಿಠಲ್ ಕುಲಕರ್ಣಿ ಮತ್ತು ಸದಸ್ಯರಾದ ನಾನು, ಸತೀಶ್ ಜಾಗೀರ್ದಾರ್ ಹಾಗೂ ರಾಘವೇಂದ್ರ ಜೋಶಿ ಒಟ್ಟಿಗಿದ್ದೇವೆ. ಇವರು ಕಾರ್ಯದರ್ಶಿಗಳು, ವಿಠಲ್ ಕುಲಕರ್ಣಿ ಆಂದೋಲನ. ಆಯ್ತಲ್ಲ? ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ರಾಷ್ಟ್ರ ಕಂಡ ಬಹಳ ದೊಡ್ಡ ವಿದ್ವಾಂಸರು, ವಿದ್ಯಾ ವಾಚಸ್ಪತಿಗಳೆಂದೇ ಖ್ಯಾತರಾಗಿರ್ತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ನಾಡಿಗೆ ಸಂಸ್ಕೃತ ವಾಗ್ಮಯವನ್ನು ಅತ್ಯಂತ ಸರಳವಾಗಿ ಕನ್ನಡಕ್ಕೆ ಅನುವಾದ ಮಾಡೋದು ಮತ್ತು ಅನೇಕ ಕೃತಿಗಳನ್ನು ಅನುವಾದ ಮಾಡೋದು ಮತ್ತು ಜನಸಾಮಾನ್ಯರಿಗೆ ಪ್ರವಚನದ ಮೂಲಕ ಈ ಒಂದು ಪುರಾಣದ ಬಗ್ಗೆ, ಆಗಮ ಶಾಸ್ತ್ರಗಳ ಬಗ್ಗೆ, ವೇದೋಪನಿಷತ್ತುಗಳ ಬಗ್ಗೆ ಬಹಳ ವೈಜ್ಞಾನಿಕ ಮನೋಭಾವದಿಂದ ಮಾಹಿತಿಯನ್ನು ಹಂಚಿಕೊಂಡು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಂಥ ಒಬ್ಬ ಪಂಡಿತ. ಉಡುಪಿಯ ಅಂಬಲಪಾಡಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಮುಖ್ಯವಾಗಿ ನಾನು ಇಲ್ಲಿ ಹೇಳಬೇಕಾಗಿರೋದು ಏನಂದರೆ, ಉಡುಪಿಯ ಅಷ್ಟಮಠಗಳಿಗೂ ಕೂಡ ಅವರು ಗುರು ಸಮಾನರಾಗಿ, ಮಾರ್ಗದರ್ಶಕರಾಗಿ ತಮ್ಮ ಪಾಂಡಿತ್ಯವನ್ನು ಧಾರೆ ಎರೆದು ಇಡೀ ಅಷ್ಟಮಠಗಳ ಕೀರ್ತಿಯನ್ನು ಜಗದಗಲ ಮುಟ್ಟು ಹಾಗೆ ಮಾಡಿದರು. ಮತ್ತು ನಾವು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಗೆ ಸಂಸ್ಕೃತದಲ್ಲಿ ಅಥವಾ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಇದ್ದಂಥ ವಿಚಾರಗಳನ್ನು ಬಹಳ ಸರಳವಾಗಿ ಕನ್ನಡದಲ್ಲಿ ವಚನಗಳನ್ನು ಕಟ್ಟುವುದರ ಮೂಲಕ ಜನಮಾನಸಕ್ಕೆ ಮುಟ್ಟಿಸಿದ್ರು, ಅದೇ ರೀತಿಯಾಗಿ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಆ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ವೈಚಾರಿಕ ಚಿಂತನೆಗಳನ್ನು ವೈಜ್ಞಾನಿಕ ತಳಹದಿಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸಿದ್ದು ಪ್ರವಚನಗಳ ಮೂಲಕ. ಪ್ರವಚನದ ಆದ್ಯ ಪ್ರವರ್ತಕರಾಗಿ ಅವರು ನಮ್ಮಲ್ಲಿ ಗುರುತಿಸಿಕೊಳ್ತಾರೆ. ಜೊತೆಗೆ ಅವರ ವಿದ್ವತ್ತು ನಮ್ಮ ಕಲಬುರಗಿಯ ಜನ ಕೂಡ ಆಸ್ವಾದಿಸಿದ್ದಾರೆ. ಹಲವಾರು ವರ್ಷಗಳಿಂದ ಪ್ರವಚನಗಳನ್ನು ಮಾಡಲು ಕಲಬುರಗಿಗೆ ಬಂದಿದ್ದಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ. 85 ವರ್ಷಗಳ ಕಾಲ ತನ್ನ ಬಾಳ್ವೆಯನ್ನು ಮಾಡಿ, ಜೀವನಯಾನವನ್ನು ಮಾಡಿ 2020ರಲ್ಲಿ ನಮ್ಮನ್ನು ಅಗಲಿದರು. ಈಗ ಅವರು ಇರ್ತಿದ್ರು 90 ವರ್ಷ. ಅದಕ್ಕಾಗಿ ಉಡುಪಿಯಿಂದ ಪ್ರಾರಂಭಗೊಂಡಂಥ ಬನ್ನಂಜೆ 90ರ ವಿಶ್ವನಮನ ಎನ್ನುವ ಕಾರ್ಯಕ್ರಮ ಇವತ್ತು ನಾಡಿನಾದ್ಯಂತ ಸಂಚರಿಸ್ತಾ, ಅಂದರೆ ವಿದ್ವತ್ ಪರಂಪರೆಯಲ್ಲಿ ಯಾರ್ಯಾರು ಗುರುತಿಸ್ಕೊಳ್ತಾರೆ ಅವರನ್ನೆಲ್ಲ ಇಟ್ಟುಕೊಂಡು ಈ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ ವಿಚಾರಧಾರೆಗಳನ್ನು, ಅವರ ಕೊಡುಗೆಗಳನ್ನು, ಅವರ ಕೃತಿಗಳ ಬಗ್ಗೆ, ಅವರ ವೈಚಾರಿಕ ಚಿಂತನೆಗಳನ್ನು ನಾಡಿನ ಜನತೆಗೆ ತಿಳಿಸಪಡಿಸಬೇಕು ಎನ್ನುವ ಉದ್ದೇಶದಿಂದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮವನ್ನು ಎಲ್ಲೆಡೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಡಿಸೆಂಬರ್ 21ರಂದು ನಮ್ಮಲ್ಲಿ ಕೂಡ ಒಂದು ವೈಚಾರಿಕ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟಿಸಲಿಕ್ಕೆ ವಿಶೇಷ ಉಪನ್ಯಾಸಗಳ ಮೂಲಕ ಮತ್ತು ವಿದ್ವತ್ ಪರಂಪರೆಯಲ್ಲಿ ಗುರುತಿಸಿಕೊಂಡ ಮಹಾನ್ ವ್ಯಕ್ತಿಗಳನ್ನು ಇಲ್ಲಿಗೆ ಕರೆತರೋದರ ಮೂಲಕ, ಮುಖ್ಯವಾಗಿ ವೀಣಾ ಬನ್ನಂಜೆಯವರು ಮತ್ತು ಮಲ್ಲೇಪುರಂ ವೆಂಕಟೇಶ್ ಅಂಥವರೆಲ್ಲ ಇಲ್ಲಿ ಬಂದು ಈ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅದಕ್ಕಾಗಿ ನಮ್ಮ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಕಲಬುರಗಿ ವಿಠಲ್ ನಗರ ಇದು ಯಾವಾಗಲೂ ಕೂಡ ಜ್ಞಾನ ಪರಂಪರೆಯನ್ನು, ಇವತ್ತು
ಜ್ಞಾನ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ತಿಳಿಯಪಡಿಸುವಂಥ ಒಂದು ದೊಡ್ಡ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ಯಾಕೆಂತ ಹೇಳಿದರೆ ಈ ಜ್ಞಾನದಿಂದಲೇ ನಮ್ಮ ಜಗತ್ತು ಈಗ ನಡೀತಾ ಇರೋದು. ಸರಿಯಾದ ಜ್ಞಾನ ಇಲ್ಲದಿದ್ದರೆ ತಪ್ಪು ತಿಳುವಳಿಕೆಗಳು ಅಥವಾ ಬೇರೆ ಬೇರೆ ಅಂಧವಿಶ್ವಾಸಗಳು ಹುಟ್ಟಿಕೊಳ್ಳುತ್ತವೆ. ಅದಕ್ಕಾಗಿ ಈ ವೈಚಾರಿಕವಾಗಿ ಮತ್ತು ಈ ನಮ್ಮ ಆಗಮ, ಶಾಸ್ತ್ರ, ಪುರಾಣ, ವೇದ, ಉಪನಿಷತ್ತುಗಳಲ್ಲಿರುವಂಥ ಮೌಲಿಕ ಚಿಂತನೆಗಳು ಅಥವಾ ಮಾನವೀಯ ಮೌಲ್ಯಗಳನ್ನು ಜನರಿಗೆ ಮುಟ್ಟಿಸಲು ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇವತ್ತು ರಾಯಚೂರಿನಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ರಾಯಚೂರಿನಲ್ಲಿ 20ಕ್ಕೆ, ನಮ್ಮಲ್ಲಿ 21ಕ್ಕೆ. ಇದು ವೀಣಾ ಬನ್ನಂಜೆಯವರು ಸ್ಥಾಪಿಸಿರತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಹನುಮಾನ್ ಸೇವಾ ಸಂಘ ಟ್ರಸ್ಟ್ ಕಲಬುರಗಿ ಇದು ಜಂಟಿಯಾಗಿ ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಕೈಯಲ್ಲಿ ಆಮಂತ್ರಣ ಪತ್ರಿಕೆ ಕೂಡ ಇದೆ. ಒಂದು 3 ಗೋಷ್ಠಿಗಳು, ಉಪನ್ಯಾಸಗಳು, ಭಾಳ ವಿಶೇಷವಾಗಿರ್ತಕ್ಕಂಥ ಗೋಷ್ಠಿಗಳು. ಇದು ಬನ್ನಂಜೆಯವರನ್ನು ತೆರೆದುಕೊಳ್ಳಲಿಕ್ಕೆ, ಬನ್ನಂಜೆಯವರ ಕೊಡುಗೆಯನ್ನು ಸ್ಮರಿಸಲಿಕ್ಕೆ, ಬನ್ನಂಜೆಯವರು ಈ ನಾಡಿಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಲಿಕ್ಕೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಉಪನ್ಯಾಸಗಳು. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಕೂಡ ಇವರ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ. ಬನ್ನಂಜೆಯವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಅವರು ನಾಡು ಕಂಡ ಶ್ರೇಷ್ಠ ವಿದ್ವಾಂಸ ಪರಂಪರೆಯ ಉನ್ನತ ಸ್ಥಾನದಲ್ಲಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿನೂ ಕೂಡ ಒಂದು ತಿಳಿಪಡಿಸುವುದು ಅಥವಾ ಕಾರ್ಯಕ್ರಮಗಳನ್ನು ರೂಪಿಸಿ ಜನರಿಗೆ ಅವರ ವಿಚಾರಧಾರೆಗಳನ್ನು ತಿಳಿಸುವಂಥ ಪ್ರಯತ್ನದ ಭಾಗವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸ್ವಾಗತ ಸಮಿತಿಯನ್ನು ರಚಿಸಿ ನಾವೆಲ್ಲರನ್ನು ಒಟ್ಟು ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಮುಂದುವರಿದ ಭಾಗವಾಗಿ ಒಂದಷ್ಟು ಉಪನ್ಯಾಸಗಳು, ಬರುವ ಅತಿಥಿಗಳ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದ ವಿಠಲ್ ಕುಲಕರ್ಣಿಯವರ ಮಾಹಿತಿಯನ್ನು ನೀಡಬೇಕು. ಮತ್ತು ನಿಮ್ಮದು ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ಸಮಿತಿಯ ಪದಾಧಿಕಾರಿಗಳು ಕೇಳಬೇಕು. ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಾವು 21ನೇ ತಾರೀಕು ಕಾರ್ಯಕ್ರಮ ಸಂಗಮೇಶ್ವರ ಸಭಾಗೃಹ ಕಲಬುರಗಿ ನೂತನ ವಿದ್ಯಾಲಯ ಸಂಸ್ಥೆಯ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ನಮ್ಮ ಕಲಬುರಗಿಯವರೇ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಹ್ಲಾದ್ ಜೋಶಿ ಈಗ ಸದ್ಯ ಅವರು ಕುಲಪತಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕುಮಾರ ಭಾಸ್ಕರ ವರ್ಮಾ ಸಂಸ್ಕೃತ ಮತ್ತು ಪುರಾತನ ಅಧ್ಯಯನ ವಿಶ್ವವಿದ್ಯಾಲಯ ನಮಾತಿ, ನಲ್ಬಾರಿ, ಅಸ್ಸಾಂನಲ್ಲಿ ಅವರು ಕುಲಪತಿಗಳಾಗಿ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ವಿಶ್ರಾಂತ ಉಪಕುಲಪತಿಗಳು, ಸಂಸ್ಕೃತ ವಿಶ್ವವಿದ್ಯಾಲಯ ಕರ್ನಾಟಕ, ಹಾಗೂ ಈ ಪ್ರತಿಷ್ಠಾನದ ಭಾಗವಾಗಿರ್ತಕ್ಕಂಥ ಡಾಕ್ಟರ್ ವೀಣಾ ಬನ್ನಂಜೆ ಅವರು ವಿಶ್ವಸ್ಥರು, ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಗೋಷ್ಠಿಗಳಲ್ಲಿ ಶ್ರೀ ರೋಹಿತ್ ಚಕ್ರತೀರ್ಥ ವಿದ್ವಾಂಸರು ಬೆಂಗಳೂರಿನಿಂದ ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಸ್ಥಳೀಯ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ಆ ದಿನ 2ನೇ ಗೋಷ್ಠಿಯಲ್ಲಿ ಶ್ರೀ CJ ವಿಜಯಸಿಂಹಾಚಾರ್ಯರು ಅವರು ಬೆಂಗಳೂರಿನವರು, ಅವರು ಗೋವಿಂದ ಪಂಡಿತಾಚಾರ್ಯರು ಅನ್ನೋ ಒಂದು ವಿಷಯದ ಬಗ್ಗೆ ಅವತ್ತು ಮಾತನಾಡಲಿದ್ದಾರೆ. ಇದನ್ನು ರೋಹಿತ್ ಚಕ್ರತೀರ್ಥ ಅವರು ಬನ್ನಂಜೆ ಚಿಂತನೆಯಲ್ಲಿ ದ್ವೈತ ವಿಷಯವಾಗಿ ಮಾತನಾಡ್ತಾರೆ. ಮತ್ತು ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ ಅವರು ಬನ್ನಂಜೆಯವರ ಭಾಗವತ, ಭಾಷೆ ಮತ್ತು ಶೈಲಿ ಈ ಕುರಿತಾಗಿ ಅವರು ಮಾತನಾಡ್ತಾ ಇದ್ದಾರೆ. ಮತ್ತು ಅದೇ ದಿವಸ ನಮ್ಮ ಸ್ವಾಗತ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರು ಆಕಾಶವಾಣಿ ಕಲಬುರಗಿ, ಅವರು ಕೂಡ ಆ ದಿವಸ ಉಪನ್ಯಾಸ ನೀಡಲಿದ್ದಾರೆ. ವಿಷಯ ಪ್ರಾಚೀನತೆ ಮತ್ತು ಸಮಕಾಲೀನತೆಯ ಸೇತು ಬನ್ನಂಜೆ ಅನ್ನೋ ವಿಷಯದ ಕುರಿತಾಗಿ. ಅದೇ ರೀತಿ ನಮ್ಮ 3ನೇ ಗೋಷ್ಠಿಯಲ್ಲಿ ಡಾಕ್ಟರ್ ರಮೇಶ್ ವಾಸುದೇವರಾವ್ ವಿದ್ವಾಂಸರು, ಅವರು ಅಷ್ಟಾಂಗ ಯೋಗ ಮತ್ತು ಪಂಚಕೋಶಗಳು ವಿಷಯದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಮತ್ತು ನಮ್ಮ ಸ್ಥಳೀಯ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಶೈಲಜಾ ಕೊಪ್ಪರ್ ಇದೇ ಭಾಗದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ರಾಮಾಯಣ ಮತ್ತು ಮಹಾಭಾರತ ಬನ್ನಂಜೆಯವರ ದೃಷ್ಟಿಯಲ್ಲಿ ಅನ್ನತಕ್ಕಂಥ ವಿಷಯಗಳನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಹೀಗೆ ಇಡೀ ಕಾರ್ಯಕ್ರಮ ಒಬ್ಬ ವಿದ್ವಾಂಸರ ಮಾತು, ಆನಂತರ ಒಂದು ಸಂಗೀತ, ಹಾಡು, ನೃತ್ಯ, ಕೊನೆ ಭಾಗದಲ್ಲಿ ಒಂದು ನನ್ನ ಪಿತಾಮಹ ಅಂತಕ್ಕಂಥ ಒಂದು ನಾಟಕ ಕೂಡ ಪ್ರದರ್ಶನಗೊಳ್ತಾ ಇದೆ. ಅದರಲ್ಲಿ ಅದು ವೀಣಾ ಬನ್ನಂಜೆ ಅವರು ಬರೆದಿರ್ತಕ್ಕಂಥ ನಾಟಕ. ಅದು ಶ್ರೀ ಸುಚೀಂದ್ರ ಪ್ರಸಾದ್ ಅವರ ನಿರ್ದೇಶನ ಮತ್ತು ಅಭಿನಯದಲ್ಲಿ ಮೂಡಿ ಬರ್ತಾ ಇದೆ. ಅವತ್ತಿನ ದಿವಸ ಸಂಜೆ ಆ ನಾಟಕ ಮೂಡಿ ಬರ್ತಾ ಇದೆ, ನಮ್ಮ ಕಲಬುರಗಿಯಲ್ಲಿ ಪ್ರದರ್ಶನಗೊಳ್ತಾ ಇದೆ. ಇಷ್ಟು ಅವತ್ತಿನ ಕಾರ್ಯಕ್ರಮಗಳ ವಿವರಗಳಾಗಿದೆ. ಮುಂದೆ ಮತ್ತೆ ನಾನು ಪೆರ್ಲಾ ಅವರಿಗೆ ಕೊಡ್ತಾ ಇದ್ದೇನೆ. ಅವರು